ನಿಮಗೆಲ್ಲರಿಗೂ ಕೂಡ ಕೃಷ್ಣನ ಈ ವಚನಾಮೃತಕ್ಕೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಶ್ರೀ ಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಭಕ್ತಿಪೂರ್ವಕವಾಗಿರುವಂತಹ ನಮನಗಳನ್ನು ಲೈಕ್ ಮಾಡುವುದರ ಮೂಲಕ ಸಲ್ಲಿಸಿ. ಹಾಗಾದ್ರೆ ಬನ್ನಿ ಈ ಕೃಷ್ಣನ ವಚನಾಮೃತವನ್ನ ನಮ್ಮ ಮನಸ್ಸಾರೆ ಭಕ್ತಿಯಿಂದ ಕೇಳೋಣ. ಕಾಲ ಯಾವತ್ತಿಗೂ ಕೂಡ ಒಂದೇ ರೀತಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಸೋತವರು ನಾಳೆ ಗೆಲ್ಲುತ್ತಾರೆ. ಇವತ್ತು ತುಳಿದವರು ನಾಳೆ ಭಗವಂತನಿಂದಲೇ ತುಳಿಯಲ್ಪಡುತ್ತಾರೆ. ಇದು ಸತ್ಯ. ಅರ್ಥವಿಲ್ಲದೆ ಇರುವಂತಹ ಮಾತಿಗೆ ಎಷ್ಟೇ ಸಮಯವನ್ನ ನೀಡಿದರೂ ಕೂಡ ಅದು ವ್ಯರ್ಥವೇ ಆಗುವುದು. ಹಾಗೆಯೇ ನಿನ್ನ ಜೀವನದಲ್ಲಿ ನಿನ್ನನ್ನು ಅರ್ಥ ಮಾಡಿಕೊಳ್ಳದವರ ಜೊತೆಗೆ ನೀನು ಸಮಯವನ್ನ ಕಳೆದರೆ ನಿನ್ನ ಇಡೀ ಜೀವನವೇ ವ್ಯರ್ಥವಾಗುವುದು. ನಂಬಿಕೆಯೇ ಜೀವನ, ನಂಬಿಕೆಗೆ ಜೀವನದ ಸ್ನೇಹ. ನಂಬಿಕೆ ಇದ್ದರೆ ಬಾಳಲ್ಲಿ ನಂದ ದೀಪವು. ನಂಬಿಕೆ ಇಲ್ಲದೆ ಇದ್ದರೆ ಮಾಡಿದ್ದೆಲ್ಲವೂ ಕೂಡ ಕಾಡುವುದು ಪಾಪದ ಒಂದು ಪ್ರತೀಕವು. ಗೆದ್ದವನು ಕಥೆಯನ್ನ ಹೇಳಿದರೂ ಕೂಡ ಅದು ಜನರಿಗೆ ಶ್ರೇಷ್ಠವಾಗಿಯೇ ಇರುತ್ತದೆ. ಸೋತವನು ಭಗವದ್ಗೀತೆಯ ಬಗ್ಗೆ ಹೇಳಿದರೂ ಕೂಡ ಅದು ಕೆಟ್ಟದ್ದಾಗಿಯೇ ಕಾಣುತ್ತದೆ. ಚಿಕ್ಕದ್ದು ಎನ್ನುವಂತಹ ಕೆಲಸಗಳು ಈಗಲೇ ಚೆನ್ನಾಗಿ ಮಾಡು, ಆಗ ದೊಡ್ಡ ಕೆಲಸಗಳು ತಾನಾಗಿಯೇ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ದಡ್ಡನಾದರೂ ಕೂಡ ನಾಲಿಗೆ ಬಿಗಿ ಹಿಡಿದರೆ ಅವನು ವಿವೇಕಿ ಎನಿಸಿಕೊಳ್ಳುತ್ತಾನೆ. ಚಿಂತೆ ಮಾಡುವುದು ನಿಜಕ್ಕೂ ಕೂಡ ಒಳ್ಳೆಯದಲ್ಲ. ಅದು ನಾಳಿನ ಸಮಸ್ಯೆಗಳನ್ನು ಪರಿಹರಿಸುವ ಬದಲಿಗೆ ಇಂದಿನ ಶಕ್ತಿಯನ್ನು ಖಾಲಿ ಮಾಡಿಬಿಡುತ್ತದೆ. ನಾವು ಚಿಂತನೆಯನ್ನ ಮಾಡುವುದನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ರೂಪಿಸಿಕೊಳ್ಳಬೇಕು. ಈ ಕ್ಷಣ, ಈ ದಿನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡಾಗ ನಾಳೆಯ ಜೀವನ ಎನ್ನುವುದು ಪರಿಪಕ್ವವಾಗುವುದು. ನಾವು ಅಂದುಕೊಂಡಂತಹ ಕೆಲಸವನ್ನ ಮಾಡಿ ಮುಗಿಸುವುದಕ್ಕೆ ಸಾಧ್ಯವಾಗುವುದು. ನಿನ್ನನ್ನು ತಿರಸ್ಕರಿಸಿದವರಿಗೆ ಏನು ಹೇಳದೆಯೇ ಸಮಯಕ್ಕೆ ಬಿಟ್ಟು ಬಿಡು. ಒಂದು ದಿನ ಸಮಯವೇ ನಿನ್ನನ್ನು ತಿರಸ್ಕರಿಸಿದವರಿಗೆ ತಿರುಗಿ ನೋಡುವಂತೆ ಮಾಡುತ್ತದೆ. ನಾವು ಹೇಗೆ ಬದುಕಬೇಕು ಅಂದರೆ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದ್ದಾಗಿ ಮಾತನಾಡಿದರೆ ಹಾಗೆಯೇ ಮಾತನಾಡಿದವರನ್ನ ಈ ಜಗತ್ತು ಕೆಟ್ಟದ್ದಾಗಿಯೇ ನೋಡುತ್ತದೆ. ನಿನಗೆ ಬೆಲೆ ಕೊಡುವಂತಹ ಪಾಪಿಗಳಿಗೆ ನಿನ್ನ ಗೆಲುವು ಎನ್ನುವುದು ಉತ್ತರವಾಗಬೇಕು. ಯಾರು ನಿನ್ನನ್ನು ಕೀಳಾಗಿ ಕಾಣುತ್ತಾರೆಯೋ ಅವರೆದುರೇ ನೀನು ಬೆಳೆದು ನಿಲ್ಲಬೇಕು. ನಿನ್ನನ್ನು ಕಣ್ಣೀರು ಹಾಕುವಂತೆ ಮಾಡಿದವರು ನಿನ್ನ ಕಣ್ಣೆದುರೇ ಕಣ್ಣೀರನ್ನು ಸುರಿಸುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ನಿನ್ನನ್ನು ಕಸದಂತೆ ಕಂಡವರಿಗೆ ನಿನ್ನ ಬೆಲೆ ತಿಳಿಯಬೇಕು ಅಂದರೆ ಅವರ ಮುಂದೆಯೇ ಬೆಳೆದು ನಿಲ್ಲು. ದೇವರು ನಿನಗೆ ಎಷ್ಟು ಕಷ್ಟಗಳನ್ನು ಕೊಡುತ್ತಾನೆಯೋ ಅಷ್ಟೇ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಬೆಳೆಸುತ್ತಾನೆ. ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಸಮಯ ಎನ್ನುವುದು ಬಂದೇ ಬರುತ್ತದೆ. ಸಮಯಕ್ಕೆ ಮಹತ್ವವನ್ನು ಕೊಡು. ಸಮಯ ನಿನಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ನಿನ್ನನ್ನು ನಂಬಿಸಿ ಮೋಸ ಮಾಡಿದವರೇ ಮೋಸ ಹೋಗುತ್ತಾರೆ. ಕಾದು ನೋಡುತ್ತಾ ಇರು. ಕರ್ಮ ಹೇಗೆ ತಿರುಗಿ ಅವರಿಗೆ ಬಂದೇ ಬರುತ್ತದೆ. ನಿನ್ನನ್ನು ತುಳಿದವರೇ ಮುಂದೊಂದು ದಿನ ನಿನ್ನ ಕಾಲನ್ನು ಹಿಡಿದು ಬೇಡಿಕೊಳ್ಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಸಮಯಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು ಕಾದು ನೋಡಬೇಕು ಅಷ್ಟೇ. ಅರ್ಜುನನು ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲಿಯೇ ಬರೆದಿದ್ದರೆ ನಾವು ಪ್ರಯತ್ನವನ್ನು ಪಟ್ಟು ಫಲವೇನು ಎಂದು. ಆಗ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಹೀಗೆ ಉತ್ತರವನ್ನು ಕೊಡುತ್ತಾನೆ, ಯಾರಿಗೆ ಗೊತ್ತು ಇವನು ಪ್ರಯತ್ನವನ್ನು ಪಟ್ಟರೆ ಮಾತ್ರ ಅದು ಅವನಿಗೆ ಸಿಗುತ್ತದೆ ಎಂದು. ಮೋಸ ಹೋದೆ ಎಂದು ಅಳಬೇಡ. ನಂಬಿಕೆ ದ್ರೋಹಿಗಳ ಸತ್ಯ ಬಯಲಾಯಿತು ಎಂದು ಖುಷಿಪಡು. ಮೋಸದ ಸತ್ಯ ತಿಳಿಸಿದ ಭಗವಂತ ನಿನಗೆ ಖಂಡಿತವಾಗಿಯೂ ಕೂಡ ಕಷ್ಟಗಳನ್ನು ಕಳೆದು ತುಂಬ ಒಳ್ಳೆಯ ಸಮಯ ದಿನಗಳನ್ನು ಕೊಟ್ಟೇ ಕೊಡುತ್ತಾನೆ. ಕಾದು ನೋಡು. ಆ ಭಗವಂತನ ಮೇಲೆ ನಂಬಿಕೆಯನ್ನಾಗಿಡು. ನೀನು ಕಷ್ಟಗಳಿಂದ ಬೆಂದು ಹೋಗಿದ್ದರೂ ಕೂಡ ನಿನ್ನನ್ನು ತಿರುಗಿಯೂ ಕೂಡ ನೋಡದ ಜನಗಳನ್ನು ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ನಿನ್ನನ್ನು ಕೀಳಾಗಿ ಕಂಡವರೇ ಮುಂದೊಂದು ದಿನ ನಿನ್ನ ಕಾಲನ್ನು ಹಿಡಿದು ಬೇಡಿಕೊಳ್ಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ಟು
ತಾಳ್ಮೆಯಿಂದ ಕಾದು ನೋಡಬೇಕು ಅಷ್ಟೇ. ಇನ್ನೊಬ್ಬರನ್ನ ನೆಮ್ಮದಿಯನ್ನ ಬೆಂಕಿ ಹಚ್ಚಿ ಸಂತೋಷ ಪಡುವುದಕ್ಕೆ ಪ್ರಯತ್ನವನ್ನ ಪಡಬೇಡಿ. ಏಕೆಂದರೆ ಕೊನೆಗೆ ನಿನ್ನನ್ನ ಆ ಬೆಂಕಿ ಹಚ್ಚಿಯೇ ಸುಡುತ್ತಾರೆ ಎನ್ನುವುದನ್ನು ನಾವು ಮರೆಯಲೇಬಾರದು. ಕಾಲಚಕ್ರದ ಆಟದ ಮುಂದೆ ಯಾರೊಬ್ಬರ ಆಟವೂ ಕೂಡ ನಡೆಯುವುದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಎನ್ನುವುದು ತಪ್ಪಿದ್ದಲ್ಲ. ಒಬ್ಬರನ್ನ ನಂಬಿಸಿ ಮೋಸ ಮಾಡಿ ಗೆದ್ದೆ ಎಂದು ಮೆರೆಯಬೇಡ. ನಿನ್ನ ಅಂತ್ಯ, ನಿನ್ನ ಸರ್ವನಾಶ ನಿನ್ನಿಂದಲೇ ಆ ದಿನ ನಿನ್ನ ಗ್ರಹಚಾರ ಕೆಟ್ಟಾಗ ಎದುರಾಗುತ್ತದೆ. ಮೋಸಕ್ಕೆ ಮೋಸವನ್ನೇ ಉತ್ತರವಾಗಿ ಕೊಡುತ್ತಾನೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ನಿನ್ನ ಕಣ್ಣೀರು ನೋವನ್ನ ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನಿನ್ನನ್ನು ತುಳಿದವರೇ ನಿನ್ನ ಕಾಲನ್ನು ಹಿಡಿಯುವಂತೆ ಆ ಸಮಯವನ್ನು ನಾನು ತರುತ್ತೇನೆ ಎಂದು ಹೇಳುತ್ತಾನೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ಎಲ್ಲಿ ಹುಟ್ಟಬೇಕು ಅನ್ನುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಎಲ್ಲಿಗೆ ಹೋಗಿ ಮುಟ್ಟಬೇಕು ಅನ್ನುವುದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತದೆ. ಮನುಷ್ಯನಿಗೆ ನೋವುಗಳು ಸಹಜವಾಗಿ ಬರುತ್ತದೆ. ಹಾಗಂತ ನಾವು ಕುಗ್ಗುವುದಕ್ಕೆ ಹೋಗಲೇಬಾರದು. ಆ ನೋವುಗಳನ್ನೆಲ್ಲ ನಾವು ಕುಗ್ಗಿಸಬೇಕು. ನೋವುಗಳೇ ನಮ್ಮ ಮುಂದೆ ಕುಗ್ಗಲು ಆರಂಭಿಸಬೇಕು. ಆ ರೀತಿಯಾಗಿ ನಾವು ಬೆಳೆದು ನಿಲ್ಲಬೇಕು. ಬದುಕಿನ ಕಷ್ಟ ಹೋಟಲೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಜಯ ಕಟ್ಟಿಟ್ಟ ಬುತ್ತಿ. ಪದೇ ಪದೇ ನಿಮಗೆ ಸೋಲುಗಳು ಎದುರಾಗುತ್ತಿವೆ ಅಂದರೆ ನಿಮ್ಮ ಹಣೆ ಬರಹ ಸರಿಯಿಲ್ಲ ಅಂತ ಅಲ್ಲ. ನಿಮ್ಮ ಮುಂದೆ ನಿಮಗಾಗಿ ಒಳ್ಳೆಯ ದಿನಗಳು ಕಾಯುತ್ತಾ ಇದೆ ಎಂದು ಅರ್ಥ. ನಿಮ್ಮಲ್ಲಿ ತಾಳ್ಮೆ ಎನ್ನುವುದು ಇರಲಿ ಅಷ್ಟೇ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವು ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟರೆ ಸಾಕು, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿಮಗೆ ಗೊತ್ತೇನು, ಶ್ರೀಕೃಷ್ಣ ಪರಮಾತ್ಮನನ್ನು ಆರಾಧನೆ ಮಾಡುವಂತಹ ವ್ಯಕ್ತಿಗಳ ಜೀವನದಲ್ಲಿ ಅದೆಂತಹ ದೊಡ್ಡ ಸಮಸ್ಯೆಗಳು ಉದ್ಭವ ಆದರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆಯಾಗುತ್ತವೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ. ಜೀವನ ಅನ್ನುವುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದು ಎನ್ನುವಂತಹ ಭಯ ಇದ್ದರೆ ಸೋತವನಿಗೆ ಗೆಲ್ಲಬೇಕು ಎನ್ನುವಂತಹ ಛಲ ಇರಬೇಕು. ಜೀವನದಲ್ಲಿ ಸಾಧನೆ ಎನ್ನುವಂತಹ ಶಿಲೆಯನ್ನು ಕೆತ್ತುವುದಕ್ಕೆ ಗುರಿಯ ಹಾದಿಯಲ್ಲಿ ಎದುರಾಗುವಂತಹ ಅವಮಾನಗಳನ್ನೆಲ್ಲವನ್ನ ಒಂದೊಂದು ಹುಳಿ ಪೆಟ್ಟು ಎಂದು ನಾವು ತಿಳಿದುಕೊಳ್ಳಬೇಕು. ಆಗಲೇ ನಾವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸಬೇಕು. ಯಾವುದೇ ವ್ಯಕ್ತಿ ನಿಮ್ಮನ್ನು ಇಂದು ಅವಮಾನಿಸಿದರೂ ಕೂಡ ಏನನ್ನೂ ಕೂಡ ಮಾತನಾಡದೆ ಮುಂದುವರಿಯುತ್ತಿರಬೇಕು. ಏಕೆಂದರೆ ಮೇಲೆ ಕುಳಿತಂತವನಿಗೆ ಎಲ್ಲವೂ ಕೂಡ ತಿಳಿದಿದೆ. ಆಸೆಗಳಿಗಾಗಿ ಅಲಿಯುವವನು ಅಲೆಮಾರಿ ಆಗುತ್ತಾನೆ. ಕನಸುಗಳಿಗಾಗಿ ಅಲಿಯುವವನು ಸೋಮಾರಿಯಾಗುವುದು ಸತ್ಯ. ಗೆಲುವು ಸೋಲುಗಳ ಲೆಕ್ಕಾಚಾರದಲ್ಲಿ ಸೋಲು ಹೆಚ್ಚಾದರೆ ಏನು ಪ್ರತಿಫಲ? ಸೋತವನು ಮುಂದೊಂದು ದಿನ ಗೆದ್ದೇ ಗೆಲ್ಲುತ್ತಾನೆ. ಸೋತು ಸೋತು ಸುಣ್ಣವಾಗಿರುವಂತಹ ಛಲಗಾರನಿಗೆ ಸೋಲೆ ಮತ್ತಷ್ಟು ಬಲವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಯಾವುದೋ ಒಂದು ಪ್ರಯತ್ನದಲ್ಲಿ ನಾವು ಸೋಲಾದರೆ ಇಂದಿಗೆ ಈ ಪ್ರಯತ್ನವನ್ನು ಪಡುವುದನ್ನೇ ನಿಲ್ಲಿಸುತ್ತೇವೆ ಎನ್ನುವುದಾಗಿ ಯಾವುದೇ ರೀತಿಯಾಗಿಯೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಏಕೆಂದರೆ ಸೋಲಾಗುವುದೇ ಮುಂದೆ ಖಂಡಿತವಾಗಿಯೂ ಕೂಡ ನಿನ್ನ ಕೈಯಲ್ಲಿ ಗೆಲುವನ್ನು ಸಾಧಿಸುವಂತಹ ಸತ್ಕಾರ್ಯ ನಡೆಯುತ್ತದೆ ಎನ್ನುವಂತಹ ಒಂದು ಛಲವನ್ನು ನಮ್ಮಲ್ಲಿ ತುಂಬುವಂತಹ ಸಲುವಾಗಿ. ಹಾಗಾಗಿ ಸೋಲಾದರೆ ಖಂಡಿತವಾಗಿಯೂ ಕೂಡ ಆ ಕೆಲಸವನ್ನು ಅರ್ಧಕ್ಕೆ ಬಿಡುವಂತಹ ಪ್ರಯತ್ನವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಆಗುವುದಿಲ್ಲ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುತ್ತಿರಬೇಕು. ಖಂಡಿತವಾಗಿಯೂ ಕೂಡ ನಮಗೂ ಒಂದು ದಿನ ಬಂದೇ ಬರುತ್ತದೆ. ನಾವು ಪಟ್ಟಿರುವಂತಹ ಶ್ರಮಕ್ಕೆ ತಕ್ಕ ರೀತಿಯಾಗಿರುವಂತಹ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಕೇವಲ ಶ್ರಮದ ಮೇಲೆ ನಂಬಿಕೆಯನ್ನಿಡಬೇಕು. ಮುಂದಿನದ್ದನ್ನು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ನೋಡಿಕೊಳ್ಳುತ್ತಾನೆ. ಬದುಕಿನ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎನ್ನುವುದು ನಮಗೆ ಸದಾ ಯಶಸ್ಸನ್ನು ಗಳಿಸಿಕೊಡುತ್ತದೆ. ಹಾಗಾಗಿ ನಿರಂತರವಾಗಿರುವಂತಹ ಪರಿಶ್ರಮವನ್ನು ನಾವು ಹಾಕಬೇಕು. ಅಂದಾಗ ಮಾತ್ರ ನಾವು ಅಂದುಕೊಂಡಿರುವಂತಹ ಗುರಿಯನ್ನು ಸಾಧಿಸುವಲ್ಲಿ ಸಾಧ್ಯವಾದೀತು. ನಾವು ಅಂದುಕೊಂಡಂತೆ ಜೀವನ ಎನ್ನುವುದು ಇರುವುದಕ್ಕೆ ಸಾಧ್ಯವೇ ಇಲ್ಲ.
ಜೀವನ ಎನ್ನುವುದು ಯಾವಾಗಲೂ ಕೂಡ ನಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಇರುವುದಕ್ಕೆ ಸಾಧ್ಯವಿಲ್ಲ. ದೇವರ ನಿರೀಕ್ಷೆಯಂತೆ ಜೀವನ ಎನ್ನುವುದು ಇರುತ್ತದೆ. ಹಾಗಾಗಿ ನಮ್ಮನ್ನು ಕುರಿತು 1000 ಜನರು ಸಾವಿರಾರು ಮಾತನಾಡಲಿ, ಆದರೆ ನಾವು ನಡೆಯುವಂತಹ ದಾರಿ ಸದಾ ನ್ಯಾಯಯುತವಾಗಿ ಇದ್ದರೆ ಯಾರಿಗೂ ಕೂಡ ಹೆದರಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಸದಾಕಾಲ ಯಾವ ವ್ಯಕ್ತಿಯು ಕೇವಲ ಧರ್ಮ ಹಾಗೂ ನಿಷ್ಠೆ ಪ್ರಾಮಾಣಿಕತೆಯ ಜೀವನವನ್ನು ನಡೆಸುತ್ತಾನೆಯೋ ಅಂಥವರ ಬಾಳಲ್ಲಿ ಹಲವಾರು ಸಮಸ್ಯೆಗಳು ಬರುವುದು ಸಹಜ. ಹಾಗಂತ ಆ ಸಮಸ್ಯೆಗಳಿಗೆ ನೀವು ಹೆದರಿ ಜೀವನವನ್ನು ಕಳೆದುಕೊಳ್ಳಬಾರದು. ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸಬೇಕು. ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಮೊದಲು ಸೂರ್ಯನಂತೆ ನಾವು ಉರಿಯಬೇಕು. ಏನೇ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಟುಕೊಳ್ಳುವ ಮೊದಲು ಜೀವನದಲ್ಲಿ ಬರುವಂತಹ ಅದೆಂತಹ ಸೋಲೆ ಆಗಲಿ, ಅದೆಂತಹ ಅವಮಾನಗಳೇ ಆಗಲಿ ಎಲ್ಲವನ್ನ ಎದುರಿಸಬೇಕು. ನಮ್ಮ ಜ್ವಾಲೆಗೆ ನಮ್ಮನ್ನು ಹೀಯಾಳಿಸಿದವರೇ ಬಲಿಯಾಗಬೇಕು ಹೊರತು ನಮ್ಮನ್ನು ಪ್ರಜ್ವಲಿಸುವಂತೆ ಮಾಡಿದವರು ಬಲಿಯಾಗಬಾರದು. ಅರ್ಥಾತ್ ನಮ್ಮನ್ನು ಯಾವ ವ್ಯಕ್ತಿಯು ಹೀಯಾಳಿಸಿ ಇರುತ್ತಾನೆಯೋ ಅವರು ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ತಮ್ಮ ಒಂದು ಯೋಗ್ಯತೆಯನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಆ ಮಟ್ಟಕ್ಕೆ ನಾವು ಬೆಳೆದು ತೋರಿಸಬೇಕು. ಯಾವುದೂ ಕೂಡ ಇಲ್ಲಿ ಅಸಾಧ್ಯವಲ್ಲ, ಎಲ್ಲವೂ ಕೂಡ ಸಾಧ್ಯವಾಗುತ್ತದೆ. ಯಾವಾಗ ನಾವು ನಿರಂತರವಾಗಿರುವಂತಹ ಪ್ರಯತ್ನವನ್ನು ಪಟ್ಟಾಗ ಮಾತ್ರ. ಯಾವುದೇ ಕೆಲಸವಾದರೂ ಕೂಡ ಸರಿ, ಅಲ್ಲಿ ನಿರಂತರತೆ ಎನ್ನುವುದು ಇರಬೇಕು. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಕೆಲಸವನ್ನು ಸಾಧಿಸಿಯೇ ಸಾಧಿಸುತ್ತೀರಾ. ಭಗವಂತನ ಮೇಲೆ ನಂಬಿಕೆ ಎನ್ನುವುದು ಇರಲಿ. ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು. ಆಗ ಮಾತ್ರ ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುವುದು. ನಮಗೆ ಅವಮಾನ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುವಂತಹ ಯೋಗ್ಯ ವಿಧಾನ ಯಾವುದಾದರೂ ಇದ್ದರೆ ಅದು ಒಂದೇ. ಅದು ಏನೆಂದರೆ ನಾವು ಮೊದಲು ಬೆಳೆದು ತೋರಿಸಬೇಕು. ಅವರು ಯಾವ ಕೆಲಸದಲ್ಲಿ ನಮಗೆ ಜಯವನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಹೀಯಾಳಿಸಿ ಇರುತ್ತಾರೆಯೋ ಆ ಕೆಲಸದಲ್ಲಿಯೇ ನಾವು ಜಯಭೇರಿಯನ್ನು ಬಾರಿಸಿ ತೋರಿಸಬೇಕು. ನನ್ನ ಕೈಯಲ್ಲೂ ಕೂಡ ಈ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂತಹ ನಿಟ್ಟಿನಲ್ಲಿ ನೀವು ಅವರಿಗೆ ತೋರಿಸಬೇಕು. ಪ್ರಯತ್ನ ಕೊನೆಗೆ ಹಂತದವರೆಗೂ ಕೂಡ ನಾವು ಸೋತೆವು ಎಂದು ನಾವು ತಿಳಿದುಕೊಳ್ಳಲೇಬಾರದು. ನಿರಂತರವಾಗಿ ಪ್ರಯತ್ನವನ್ನು ಪಡಬೇಕು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಶಸ್ಸು ನಮ್ಮದಾಗುವವರೆಗೂ ಕೊನೆ ಪ್ರಯತ್ನ ಎಂದು ಅಂದುಕೊಳ್ಳಬಾರದು. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಬೇಕು. ದೇವರು ಅದನ್ನೇ ನಮ್ಮಿಂದ ಅಪೇಕ್ಷೆ ಮಾಡುತ್ತಾನೆ. ಪ್ರಯತ್ನವನ್ನು ಪಡುವುದು ಮಾತ್ರ ನಮ್ಮ ಕೆಲಸವಾಗಬೇಕು. ಆ ಪ್ರಯತ್ನಕ್ಕೆ ಪ್ರತಿಫಲವನ್ನು ಯಾವಾಗ ಕರುಣಿಸಬೇಕು ಎನ್ನುವುದು ಆ ಮೇಲೆ ಇರುವಂತಹ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿರುತ್ತದೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವಂತಹ ದೊಡ್ಡತನ ಇರುತ್ತದೆಯೋ ಆ ವ್ಯಕ್ತಿ ತನ್ನ ಅರಿವೇ ಇಲ್ಲದಂತೆ ಬಹುದೊಡ್ಡದಾಗಿರುವಂತಹ ಸ್ಥಾನಕ್ಕೆ ಏರುತ್ತಾನೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಆದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿ, ಇನ್ನೊಬ್ಬರ ಏಳಿಗೆಯನ್ನು ಬಯಸಿ. ಅದನ್ನು ಹೊರತುಪಡಿಸಿ ಯಾರ ಬಗ್ಗೆಯೂ ಕೂಡ ಕೆಟ್ಟದ್ದಾಗಿ ಮಾತನಾಡುವುದಾಗಲಿ, ಯಾರ ಬಗ್ಗೆಯೂ ಕೂಡ ಅಹಿತಕರವಾಗಿರುವಂತಹ ಹೇಳಿಕೆಗಳನ್ನು ಕೊಡುವುದಾಗಲಿ ಮಾಡುವುದಕ್ಕೆ ಹೋಗಬಾರದು. ನಾವು ಆಡುವಂತಹ ಮಾತು, ನಾವು ಇರುವಂತಹ ರೀತಿ ಎಲ್ಲವೂ ಕೂಡ ಬಹು ಮುಖ್ಯವಾಗುತ್ತದೆ. ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿದಾಗ ನಮ್ಮ ಅರಿವಿಗೆ ಇಲ್ಲದಂತೆ ಆ ದೇವರು ಯಾವುದೋ ಒಂದು ರೂಪದಲ್ಲಿ ನಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೆಯದನ್ನು ಕರುಣಿಸುತ್ತಾನೆ. ಅದೇ ರೀತಿಯಲ್ಲಿ ನಾವು ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿ ಸದಾಕಾಲ ನಮ್ಮ ಜೀವನದಲ್ಲಿ ಮಾತ್ರ ಒಳ್ಳೆಯದನ್ನು ಕೊಡು ದೇವರೇ ಎಂದು ಬಯಸಿದಾಗ ಒಳ್ಳೆಯದು ಆಗುವುದಕ್ಕೆ ಸಾಧ್ಯವಾದೀತೆ? ಖಂಡಿತವಾಗಿಯೂ ಕೂಡ ಆ ರೀತಿಯ ಅಪೇಕ್ಷೆಯನ್ನು ನೀನು ನನ್ನ ಬಳಿಯಲ್ಲಿ ಕೇಳಲೇಬೇಡ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನಾಟಕೀಯ ಪ್ರಪಂಚವಿದು. ನಂಬಿಸಿ ಮುಳುಗಿಸುವಂತಹ ಸಮಾಜದಲ್ಲಿ ನಾವು ಪ್ರಸ್ತುತ ದಿನಮಾನಗಳಲ್ಲಿ ಬದುಕುತ್ತಿದ್ದೇವೆ. ನಾವು ಕೊಂಚ ಜಾಗೃತಿಯ ಜೀವನವನ್ನು ನಡೆಸಿಕೊಳ್ಳಬೇಕು. ಸಹನೆ ಇರುವವರಿಗೆ ಅಷ್ಟೇ ಅಲ್ಲ, ಉಸಿರು ಇರುವವರೆಗೂ ಕೂಡ ನಾವು ಹೋರಾಡುತ್ತಲೇ ಇರುತ್ತೇವೆ. ಯಶಸ್ಸು ನಿನ್ನದಾಗುತ್ತದೆ, ಹಾಗೆಯೇ ಸೋಲು ಕೂಡ ನಿನ್ನ ಗುಲಾಮವಾಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಸೋಲನ್ನು ಒಪ್ಪಿಕೊಳ್ಳಬಾರದು.
ಸಹನೆ ಇರುವವರೆಗೆ ಅಷ್ಟೇ ಅಲ್ಲ, ಉಸಿರು ಇರುವವರೆಗೂ ಕೂಡ ಹೋರಾಡುತ್ತಲೇ ಇರು. ಯಶಸ್ಸು ನಿನ್ನದೇ. ಇದನ್ನು ಎಂದಿಗೂ ಕೂಡ ಮರೆಯಬೇಡ. ಹಣವಿದ್ದರೆ ಮಾತ್ರ ಬರುವಂತಹ ಸಂಬಂಧಗಳು, ಅಂದವಿದ್ದರೆ ಮಾತ್ರ ಉಂಟಾಗುವಂತಹ ಪ್ರೇಮ, ಅವಶ್ಯಕತೆಗಳಿಗಾಗಿ ಜೊತೆಗೂಡುವಂತಹ ಸ್ನೇಹ ಯಾವತ್ತೂ ಕೂಡ ಶಾಶ್ವತ ಅಲ್ಲವೇ ಅಲ್ಲ ಎನ್ನುವುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಜೀವನವನ್ನು ಮಾಡಬೇಕು. ಅಂಥವರಿಂದ ಆದಷ್ಟು ನಾವು ನಮ್ಮ ಜೀವನದಲ್ಲಿ ದೂರವನ್ನು ಕಾಯ್ದಿರಿಸಿಕೊಂಡು ಪ್ರಶಾಂತವಾಗಿರುವಂತಹ ಜೀವನ ಶೈಲಿಯನ್ನು ನಾವು ರೂಢಿಸಿಕೊಳ್ಳಬೇಕು. ಎಲ್ಲಿ ನಿರೀಕ್ಷೆ ಎನ್ನುವುದು ಅತಿಯಾಗಿ ಇರುತ್ತದೆಯೋ ಅಲ್ಲಿ ನೋವು ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ. ಹಾಗಾಗಿ ಯಾರ ಮೇಲೆಯೂ ಕೂಡ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಾವು ಬದುಕುತ್ತಿರುವುದು ನೀತಿ ನಿಜಾಯಿತಿಯ ಒಂದು ಪ್ರಪಂಚದಲ್ಲಿ ಅಲ್ಲವೇ ಅಲ್ಲ, ನಿಂದಿಸುವಂತಹ ಪ್ರಪಂಚದಲ್ಲಿ. ಇಲ್ಲಿ ಬೆಳೆಯುವವರ ಮೇಲೆ ಎಲ್ಲರ ಕಣ್ಣುಗಳು ಇರುತ್ತವೆ. ಹಾಗಾಗಿ ಬೆಳೆಯುತ್ತಿದ್ದೀಯಾ ಎಂದ ಮೇಲೆ ಹಲವಾರು ಜನರು ಹಲವಾರು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳ ರೀತಿಯಲ್ಲಿ ಮಾತನಾಡುತ್ತಾರೆ. ಆದರೆ ಯಾರ ಮಾತಿಗೂ ಕೂಡ ನೀವು ತಲೆಯನ್ನು ಕೆಡಿಸಿಕೊಳ್ಳದೆ ಸದಾ ಕಾಲ ನಿಮ್ಮ ಗುರಿಯ ಕಡೆಗೆ ಗಮನವನ್ನು ಕೊಡಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಕೆಟ್ಟವರು ಯಾರೂ ಕೂಡ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನನ್ನು ಒಮ್ಮೆಯಾದರೂ ಜೀವನದಲ್ಲಿ ನೆನೆದುಕೊಳ್ಳಿ. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡುವುದಕ್ಕೆ ಹೋಗುವ ಮೊದಲು ನೀವು ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನಾಗಲಿ ಅಥವಾ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನು ಪಡೆದು ಹೋಗಿ. ಖಂಡಿತವಾಗಿಯೂ ಕೂಡ ನೀವು ಹೋಗುತ್ತಿರುವಂತಹ ಕೆಲಸ ಯಶಸ್ವಿಯಾಗುತ್ತದೆ. ಮುಖ್ಯವಾಗಿ ಬಂಧು ಬಾಂಧವರಿಗೆ ತಮ್ಮವರ ಬೆಳವಣಿಗೆಯನ್ನು ಸಹಿಸಿಕೊಳ್ಳುವುದಕ್ಕೆ ಕಷ್ಟ. ಏಕೆಂದರೆ ಅವರಿಗೆ ಅದು ಅಸಾಧ್ಯವಾಗಿರುವಂತಹ ಕೆಲಸ. ಅವರು ಕೂಡ ಬೆಳವಣಿಗೆಯನ್ನು ಹೊಂದುವುದಿಲ್ಲ ಹಾಗೂ ತಮ್ಮ ಸಂಬಂಧಗಳಲ್ಲಿ ಇತರರು ಯಾರೂ ಕೂಡ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಅವರು ಬಿಡುವುದೇ ಇಲ್ಲ. ನೀನು ಬೆಳೆಯುವ ಮುನ್ನ ಸೂರ್ಯನ ಬೆಳಕನ್ನು ಹೇಗೆ ಉರಿಯುವಂತಹ ಪ್ರಕಾಶಮಾನವನ್ನು ತಡೆದುಕೊಳ್ಳುತ್ತಾನೆಯೋ, ತಡೆದು ಹೇಗೆ ಪ್ರಪಂಚಕ್ಕೆ ಬೆಳಕನ್ನು ನೀಡುತ್ತಾನೆಯೋ, ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಬೆಳೆಯುತ್ತಿದ್ದೀರಾ ಎಂದ ಮೇಲೆ ಹಲವಾರು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು, ಹಲವಾರು ರೀತಿಯಲ್ಲಿ ನಿಮ್ಮನ್ನು ಕುಗ್ಗಿಸುವಂತಹ, ನಿಮ್ಮ ಮನಸ್ಸನ್ನು ನೋಯಿಸುವಂತಹ ಪ್ರಯತ್ನಗಳು ನಿಮ್ಮ ಸಂಬಂಧಿಕರಲ್ಲಿಯೇ ಆಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಪ್ರೀತಿಸುವಷ್ಟು ಉನ್ನತವಾಗಿರುವಂತಹ ಮನಸ್ಸು ಇಲ್ಲವಾದರೂ ಕೂಡ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಮೋಸ ಮಾಡುವಷ್ಟು ಕೆಟ್ಟ ರೀತಿಯ ಗುಣ ಇರಬಾರದು. ಇದು ನಿನ್ನ ಜೀವನವನ್ನು ನಾಶ ಮಾಡುತ್ತದೆ. ಯಾರಿಗೂ ಕೂಡ ನೀವು ಕೆಟ್ಟದ್ದನ್ನು ಬಗೆಯುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನೀವು ಇತರರಿಗೆ ಕೆಟ್ಟದ್ದನ್ನು ಬಗೆದಾಗ ದೇವರು ನಿಮಗೂ ಕೂಡ ಕೆಟ್ಟದ್ದನ್ನು ಬಗೆಯುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿ ಸ್ವಾರ್ಥ ಇದ್ದೇ ಇರುತ್ತದೆ. ಹೊರ ಬೀಳುವುದಕ್ಕೆ ಅದು ಸ್ವಲ್ಪ ರೀತಿಯ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಆ ಸ್ವಾರ್ಥದ ಜೀವನ ಬೇಡವೇ ಬೇಡ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.